ಮೂಡ ಕೇಸಲ್ಲಿ ಸಿದ್ದರಾಮಯ್ಯ ಅವರನ್ನು ಹಣಿಬೇಕು ಅಂತ ಯಾರೆಲ್ಲ ಪ್ರಯತ್ನಿಸಿದ್ರು, ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ರು, ಅವರೆಲ್ಲರಿಗೂ ಕೂಡ ಸುಪ್ರೀಂ ಕೋರ್ಟ್ ತಕ್ಕ ಪಾಠ ಕಲಿಸಿದೆ. ಇದಕ್ಕಿಂತಲೂ ಮಿಗಿಲಾಗಿ ಬಹುದೊಡ್ಡ ಸಂದೇಶವನ್ನು ರಾಜಕಾರಣದಲ್ಲಿ ಇರುವಂಥವರಿಗೆ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ. 2015ರಿಂದ 2025 ತನಕ ಮೋದಿಯವರ ಸರ್ಕಾರ ಬಂದ ಮೇಲೆ ರಾಜಕಾರಣಿಗಳ, ಅದು MLA ಇರ್ಬೋದು, MP ಇರಬಹುದು, ಎಲ್ಲ ರಾಜಕಾರಣಿಗಳ ಮೇಲೆ 193 ED ಕೇಸ್ಗಳು ಬಿದ್ದಿವೆ. ಇದರಲ್ಲಿ ಕನ್ವಿಕ್ಷನ್ ಆಗಿರೋದು ಕೇವಲ 2ಕ್ಕೆ ಮಾತ್ರ. ಇನ್ನುಳಿದ 191 ED ಕೇಸ್ಗಳಲ್ಲಿ ಸಿಲುಕಿರುವಂಥವರನ್ನು ಹಿಂಡುತ್ತಿದ್ದಾರೆ, ರುಬ್ಬುತ್ತಿದ್ದಾರೆ, ಹೇಳ್ಕೊಂಡು ಹೋಗ್ತಾರೆ. ಎಷ್ಟು ದಿನ ಹೋಗುತ್ತೋ ಗೊತ್ತಿಲ್ಲ. ಆದರೆ ಸಿದ್ದರಾಮಯ್ಯ ಕಳಂಕಿತ, ಭ್ರಷ್ಟ ಅಂತ ಸಾಬೀತು ಮಾಡಲಿಕ್ಕೆ ಮೂಡ ಪ್ರಕರಣವನ್ನು ಇಟ್ಕೊಂಡು ಯಾರೆಲ್ಲ ಪ್ರಯತ್ನಿಸಿದ್ರು ಅವರಿಗೆ ಇವತ್ತು ಸುಪ್ರೀಂ ಕೋರ್ಟ್ ತಕ್ಕ ಸಂದೇಶವನ್ನು ನೀಡಿದೆ. ಮೂಡ ಕೇಸ್ ರದ್ದು ಪ್ರಶ್ನಿಸಿ ಇಡಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿತ್ತು. ಆದರೆ ಆ ಮೇಲ್ಮನವಿಯನ್ನು ರದ್ದುಗೊಳಿಸುವ ಮೂಲಕ ಬಹುದೊಡ್ಡ ಸಂದೇಶವನ್ನು, 4 ವಿಚಾರಗಳನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಹಾಗೂ ವಿನೋದ್ ಚಂದನ್ ಅವರ ಪೀಠ ಹೇಳಿದೆ. ಏನು ಹೇಳಿದೆ? ರಾಜಕೀಯ ಸಮರ ಕೋರ್ಟ್ ಆಚೆ ಇರಬೇಕೇ ವಿನಃ ಕೋರ್ಟ್ ಒಳಕ್ಕೆ ಬರಬಾರ್ದು. ರಾಜಕೀಯ ಸಮರದಲ್ಲಿ ಮತದಾರರಿರಬೇಕೇ ವಿನಃ ಈ ಥರ ಇಡಿ ಅಂತಹ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಳ್ಳುವಂಥದ್ದು ಎಷ್ಟು ಸರಿ, ಬಳಸ್ಕೊಂಡಿದ್ದಾರಲ್ವಾ ಅಂತ ಪ್ರಶ್ನೆಯನ್ನು ಮಾಡಿದೆ. ಯಾಕಂದರೆ ನಾನು ಮಹಾರಾಷ್ಟ್ರದಲ್ಲಿ ಇಂತಹ ಸಾಕಷ್ಟು ಪ್ರಕರಣಗಳನ್ನು ನೋಡಿದ್ದೀನಿ ಅಂತ ಗೌರವಾನ್ವಿತ ಪೀಠ ಹೇಳುವ ಮೂಲಕ ನೀವಿನ್ನೂ ನಮ್ಮನ್ನು ಪ್ರೇರೇಪಿಸಬೇಡಿ ಟೀಕಿಸೋದಕ್ಕೆ. ಯಾಕೆ ಈ ಥರದ ತಪ್ಪುಗಳಾಗ್ತಿವೆ? ರಾಜಕೀಯ ಸಮರಕ್ಕೆ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಳ್ಳುವಂತಹ ಕೆಟ್ಟ ಚಾಳಿ ಯಾಕೆ ಶುರುವಾಗಿದೆ? ಈಗ ಪ್ರಶ್ನಿಸಿರೋದು. ಇದಕ್ಕೂ ಮುಂಚೆ ಇತ್ತೋ ಬಿಟ್ಟೋ ನಮ್ಗೆ ಗೊತ್ತಿಲ್ಲ. ಕೋರ್ಟ್ ಹೇಳಿರೋದು, ಸುಪ್ರೀಂ ಕೋರ್ಟ್ ಹೇಳಿರೋದು. ಇದರ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರು ನಾನು ಕಳಂಕಿತನಲ್ಲ ಅಂತಲೇ ಏನು ಪಕ್ಕ ಸಾಚಾ ಇದ್ದೀನಿ, ಇದೇ ರೀತಿ ರಾಜಕಾರಣದಿಂದ ಹೊರಗೆ ಹೋಗಬೇಕು ಅನ್ನುವಂತಹ ಲೆಕ್ಕಾಚಾರಗಳಿಟ್ಕೊಂಡಿದ್ರು, ಅದಕ್ಕೋಸ್ಕರ ಹೋರಾಡಿದ್ರು, ಓಡಾಡಿದ್ರು. ಆದರೆ ಈಗ ಜಡ್ಜ್ಮೆಂಟ್ ಸ್ಪಷ್ಟವಾಗಿ ಒಂದು ಸಂದೇಶ, ಜಡ್ಜ್ಮೆಂಟ್ ಬಂದ ಮೇಲೆ ಸಿದ್ದರಾಮಯ್ಯ ಅವರೇ ಬರ್ಕೊಂಡಿದ್ದಾರೆ, ಅದನ್ನು ನಿಮ್ಗೆ ಹೊತ್ತೀನಿ ನೋಡಿ. ಮೂಡ ನಿವೇಶನ ಹಂಚಿಕೆ ವಿಚಾರದಲ್ಲಿ ನನ್ನ ಪತ್ನಿ ಶ್ರೀಮತಿ ಪಾರ್ವತಿಯವರ ವಿರುದ್ಧ ತನಿಖೆ ನಡೆಸಲು ಇಡಿ ಸಲ್ಲಿಸಿರುವ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿ ನೀಡಿರುವ ಐತಿಹಾಸಿಕ ಆದೇಶ ಕೇಂದ್ರ ಸರ್ಕಾರದ ಕಪಾಳಕ್ಕೆ ನ್ಯಾಯದಂಡ ಬಾರಿಸಿರುವ ತಪರಾಕಿಯಾಗಿದೆ. ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾದ BR ಗವಾಯಿ ಮತ್ತು ನ್ಯಾಯಮೂರ್ತಿಗಳಾದ K ವಿನೋದ್ ಚಂದ್ರ ಅವರ ಆದೇಶವನ್ನು ನಾನು ವಿನೀತನಾಗಿ ಸ್ವಾಗತಿಸುತ್ತೇನೆ. ನನ್ನ ಸುದೀರ್ಘ ರಾಜಕೀಯ ಜೀವನದಲ್ಲಿ ನಾನು ಸದಾ ಸಂವಿಧಾನ ಮತ್ತು ನೆಲದ ಕಾನೂನಿಗೆ ತಲೆಬಾಗುತ್ತಾ ಬಂದವನು. ಈ ನಂಬಿಕೆಯನ್ನು ಸುಪ್ರೀಂ ಕೋರ್ಟ್ ಆದೇಶ ಉಳಿಸಿಕೊಂಡು ಕಾಪಾಡಿದೆ. ರಾಜಕೀಯವಾಗಿ ನನ್ನನ್ನು ಎದುರಿಸಲಾಗದ ಭಾರತೀಯ ಜನತಾ ಪಕ್ಷ ಮತ್ತು ಅದರ ಸಂಗಾತಿಗಳು, ಬಹುಮುಖ್ಯವಾದಂತಹ ಸಾಲು, ಸಾಂವಿಧಾನಿಕ ತನಿಖಾ ಸಂಸ್ಥೆಗಳಾದ CBI ಮತ್ತು ಇಡಿಯನ್ನು ದುರ್ಬಳಕೆ ಮಾಡಿಕೊಂಡು ನನ್ನ ಪತ್ನಿಯ ವಿರುದ್ಧ ಸುಳ್ಳು ಪ್ರಕರಣವನ್ನು ಸೃಷ್ಟಿಸಿ ನೀಡಿರುವ ಕಿರುಕುಳ ಅತ್ಯಂತ ಹೇಯವಾದದ್ದು. ಇದರಿಂದ ನಾನು ಮತ್ತು ನನ್ನ ಕುಟುಂಬ ಅನುಭವಿಸಿದ ಮಾನಸಿಕವಾದ ಕಿರುಕುಳವನ್ನು ನಾನೆಂದೂ ಮರೆಯಲಾರೆ. ನನ್ನ ಮನದಾಳದ ಮಾತನ್ನೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಗವಾಯಿ ಅವರು ಹೇಳಿದ್ದಾರೆ. ರಾಜಕೀಯ ಸಮರಕ್ಕೆ ಮತದಾರನನ್ನು ಬಳಸಿಕೊಳ್ಳಬೇಕೇ ಹೊರತು ಇದಕ್ಕಾಗಿ ಜಾರಿ ನಿರ್ದೇಶನಾಲಯದಂತಹ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಬಾರದು ಎಂಬ ಅವರ ಮಾತುಗಳು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರುವ ಪ್ರತಿಯೊಬ್ಬ ಪ್ರಜ್ಞಾವಂತ ಭಾರತೀಯನ ಅಭಿಪ್ರಾಯವಾಗಿದೆ. ಕಳೆದ 10-11 ವರ್ಷಗಳಿಂದ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿಯು IT, CBI ಮತ್ತು ಇಡಿಯ ದುರ್ಬಳಕೆ ಮೂಲಕ ಸಾಧಿಸುತ್ತಿರುವ ರಾಜಕೀಯ ದ್ವೇಷಕ್ಕೆ ಬಲಿಯಾದವರೆಲ್ಲರಲ್ಲಿಯೂ ಈ ತೀರ್ಪು ಸಮಾಧಾನ ಉಂಟು ಮಾಡಿದೆ ಮತ್ತು ನ್ಯಾಯ ವ್ಯವಸ್ಥೆಯ ಮೇಲೆ ಭರವಸೆ ಮೂಡಿಸಿದೆ. ಸುಪ್ರೀಂ ಕೋರ್ಟ್ನ ಈ ಕಣ್ಣು ತೆರೆಸುವ ಆದೇಶದ ನಂತರವಾದರೂ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಎಚ್ಚೆತ್ತುಕೊಂಡು IT,
CBI, ED ಅಂತಹ ಸಾಂವಿಧಾನಿಕ ಸಂಸ್ಥೆಗಳ ದುರ್ಬಳಕೆಯನ್ನು ನಿಲ್ಲಿಸಿ ಅವುಗಳಿಗೆ ಇರಬೇಕಾಗಿರುವ ಸ್ವಾಯತ್ತತೆಯನ್ನು ಕೊಟ್ಟು ತಮ್ಮ ಪಾಪ ತೊಳೆದುಕೊಳ್ಳಬೇಕು. ಅಷ್ಟೇ ಅಲ್ಲ, ತಮ್ಮ ತಪ್ಪಿಗಾಗಿ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕು ಅನ್ನುವಂಥದ್ದನ್ನು ದಾಖಲಿಸಿದ್ದಾರೆ. 193 ಕೇಸ್ 2015ರಿಂದ 2025 ಮಧ್ಯೆ. ಅದರಲ್ಲಿ ಒಂದು ಕನ್ವಿಕ್ಷನ್ ಅಂತ ಆಗಿರುವಂಥದ್ದು 2 ಕೇಸ್. ಅಂದರೆ 191 ಕೇಸ್ಗಳನ್ನು ಯಾಕೆ ಹಾಕಿದ್ರು? ಸಾಕ್ಷಿಗಳು ಸಿಕ್ಕಿಲ್ವಾ? ತನಿಖೆ ಯಾವ ಹಂತದಲ್ಲಿದೆ? ಇಷ್ಟು ದಿನ ಯಾಕೆ ಡ್ರಾಗ್ ಮಾಡ್ಕೊಂಡು ಹೋಗ್ತಿದ್ದಾರೆ? ಈ 191 ಜನರದಷ್ಟೇನಾ ಇವ್ರ ಕೆಲಸ ಇಡಿಯದ್ದು? ಇದು ಕೂಡ ಈಗ ಪ್ರಶ್ನೆ ಆಗುತ್ತೆ. ಅಲ್ಲಿಗೆ ಕೇಂದ್ರ ಸರ್ಕಾರ ಇಷ್ಟು ದಿನಗಳ ಕಾಲ ತನಿಖಾ ಸಂಸ್ಥೆಗಳಾದಂತಹ ED, IT, CBIಗಳನ್ನು ರಾಜಕಾರಣಕ್ಕೋಸ್ಕರನೇ ದುರ್ಬಳಕೆ ಮಾಡಿಕೊಳ್ತಿತ್ತು, ಮಾಡಿಕೊಂಡಿದೆ, ಮಾಡಿಕೊಳ್ಳುತ್ತದೆ, ಮಾಡಿಕೊಳ್ಳಲಿದೆ ಅನ್ನುವಂತಹ ಎಲ್ಲ ಅನುಮಾನಗಳಿಗೆ ಒಂದು ಪುರಾವೆಯನ್ನು ಜಡ್ಜ್ಮೆಂಟ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್. ಇನ್ನು ಮುಂದೆ ಇಂತಹ ತನಿಖಾ ಸಂಸ್ಥೆಗಳನ್ನೇ ಬಳಸಿಕೊಂಡು BJP ಅಥವಾ ಕೇಂದ್ರ ಸರ್ಕಾರ ಮುಂದುವರಿಯುತ್ತೆ ಅನ್ನೋದಾದರೆ ಇವತ್ತು ಸ್ಫೋಟಗೊಂಡಿರುವಂತಹ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ಆಕ್ರೋಶ, ಆ ಸ್ಫೋಟ ಮುಂದಿನ ದಿನಮಾನಗಳಲ್ಲಿ ಬಹುದೊಡ್ಡ ಎಚ್ಚರಿಕೆಯನ್ನು ಕೊಟ್ಟರೂ ಅಚ್ಚರಿ ಇಲ್ಲ. ಖುದ್ದು ಸುಪ್ರೀಂ ಕೋರ್ಟ್ ಜಡ್ಜೇ ಹೇಳ್ತಿದ್ದಾರೆ, BJP ಮತ್ತು ಕೇಂದ್ರ ಸರ್ಕಾರ ಇಂತಹ ತಪ್ಪುಗಳನ್ನು ಮಾಡ್ತಿದೆ. ರಾಜಕೀಯ ಸಮರಕ್ಕೆ ಈ ಥರ ತನಿಖಾ ಸಂಸ್ಥೆಗಳನ್ನು ಬಳಸ್ಕೊಳ್ತಿರುವಂಥದ್ದು ತಪ್ಪು ಅಂತ ಹೇಳ್ತಿದೆ ಅನ್ನೋದಾದರೆ, ಸಿದ್ದರಾಮಯ್ಯ ಅವರ ವಿಚಾರ, ಮೂಢ ಪ್ರಕರಣ, ಯಾರೆಲ್ಲ ಆರೋಪಗಳು ಮಾಡಿದ್ರು, ಅದರಲ್ಲೂ ಸ್ನೇಹಮಯಿ ಕೃಷ್ಣ ಅವರು ಈಗೆಲ್ಗೆ ಅಪೀಲ್ ಮಾಡ್ತಾರೆ? ಎಲ್ಲಿಗೋಗಿ ಅಪೀಲ್ ಮಾಡ್ಕೊಳಕ್ಕಾಗತ್ತೆ? ಈಗ ಅದು ಕೂಡ ಮುಖ್ಯ ಆಗುತ್ತೆ. ಜೊತೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಕಳಂಕ ಬಳಿಬೇಕು, ಮಸಿ ಬಳಿಬೇಕು, ಭ್ರಷ್ಟ ಆತ ಅಂತ ತೋರಿಸ್ಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಬಿದ್ರು. ಅವ್ರು 2 ಸಾಲು ಬರೆದಿದ್ದಾರೆ, BJP ಮತ್ತು ಅವರ ಜೊತೆಗಿರುವಂಥವರು ಅಂತ. ಆ ಇಬ್ಬರೂ ಕೂಡ ಒಟ್ಟಿಗೆ ನಿಂತ್ಕೊಂಡ ಕಾರಣಕ್ಕೋಸ್ಕರನೇ ಒಂದು ಚಲೋ ಕೂಡ ಆಯಿತು, ಮೈಸೂರು ಚಲೋ. ಅನಂತರದಲ್ಲಿ ಕೇಂದ್ರ ಸರ್ಕಾರದ ಒಳಗಡೆ ಇದ್ದುಕೊಂಡು ಸಿದ್ದರಾಮಯ್ಯ ಅವರನ್ನು ಎಷ್ಟು ಸಾಧ್ಯವೋ ಅಷ್ಟು ಹಣಿಯೋದಕ್ಕೆ, ಅಳಿಸೋದಕ್ಕೆ, ಗೋಳಾಡಿಸೋದಕ್ಕೆ ಪ್ರಯತ್ನ ಮಾಡಿದಂತಹ ಎಲ್ಲ ನಾಯಕರ ಶ್ರಮ ವ್ಯರ್ಥ ಆಯಿತು. ಕೋರ್ಟ್ ಅವರಿಗೆ ನ್ಯಾಯದಂಡದ ಕಪಾಳ ಮೋಕ್ಷ ಮಾಡಿದೆ ಅಂತ ಸಿದ್ದರಾಮಯ್ಯ ಅವರು ಬರೆದಿರೋ ಸಾಲನ್ನೇ ಹೇಳೋದಾದ್ರೆ. ಹಾಗಾದ್ರೆ ಮೂಡಾ ಕೇಸ್ ಒಂದು ಕ್ಲಾರಿಟಿ ಸಿಕ್ತು. ಕಾನೂನಾತ್ಮಕವಾಗಿ ಸಿದ್ದರಾಮಯ್ಯ ಅವರು ಜಯ ಗಳಿಸಿದ್ರು. ಶುದ್ಧರಾಮಯ್ಯ ಅಂತಲೇ ಈಗ ಕನ್ಸಿಡರ್ ಆಗ್ತಾರೆ. ವಿರೋಧಿಗಳು, ರಾಜಕಾರಣಿಗಳು ಮೂಡಾ ಪ್ರಕರಣವನ್ನು ತಂದು ಅವರ ಜೀವಮಾನದಲ್ಲಿ ಹೊರಗಡೆ ಒಂದೇ ಒಂದು ಸಲ ಕಾಣಿಸಿಕೊಳ್ಳದಂತಹ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರನ್ನು ಒಂದು ವಿವಾದದ ಕೇಂದ್ರ ಬಿಂದುವಾಗಿ ಮಾಡಿದಂತಹ ಜನ, ಅವರಿಗೆ ನಿಜಕ್ಕೂ ನೈತಿಕತೆ ಇದ್ದರೆ ಸಿದ್ದರಾಮಯ್ಯ ಅವರು ಹೇಳಿದ ರೀತಿಯಲ್ಲೇ ಕ್ಷಮೆ ಕೇಳಬೇಕಾಗತ್ತೆ. ಹಾಗಿದ್ರೆ ಸುಪ್ರೀಂ ಕೋರ್ಟೇ ಹೇಳಿದ ಮೇಲೆ ಸಿದ್ದರಾಮಯ್ಯ ಶುದ್ಧರಾಮಯ್ಯನೋ ಅಥವಾ ಮತ್ತೊಂದು? ಕಮೆಂಟ್ ಮಾಡಿ.